ಪ್ರಯಾಗ್ರಾಜ್ ಒಳಗ ಡೆಡ್ಲಿ ಆಕ್ಸಿಡೆಂಟ್ ಆಗಿ 6 ಜನ ಮೃತಪಟ್ಟಾರಂತ. ಬೀದರ್ನ 6 ಮಂದಿ ಸ್ಥಳದೊಳಗ ಮೃತಪಟ್ಟಾರ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಾಕತೈತಿ. ಪ್ರಯಾಗ್ರಾಜ್ನ ಅಂದ್ರೆ ಅಲ್ಲಿಗೆ ಹೋಗೋ ಸಂದರ್ಭದಾಗ ಲಾರಿಗೆ ಕ್ರೂಸರ್ ಡಿಕ್ಕಿಯಾಗಿ ನಡೆದಂತ ಅವಘಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಭೀಕರ ಅಪಘಾತದಾಗ 8 ಮಂದಿ ಗಂಭೀರವಾಗಿ ಗಾಯಗೊಂಡಾರಂತ. ಬೀದರ್ನ ಲಾಡಗೆರೆ ಗ್ರಾಮದ 6 ಮಂದಿ ಮೃತಪಟ್ಟಾರ. ಸಂತೋಷ್, ಸುನೀತಾ, ಗಣೇಶ್, ಶಿವು, ಅನಿತಾ ಮೃತರಂತ ಗುರುತಿಸಾರ. ದೃಶ್ಯ ನೋಡಾಕತ್ತೀರಿ ನೋಡ್ರಿ. ಲಾರಿಗೆ ಕ್ರೂಸರ್ ಬಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿರೋದು. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಾಗ ಭಾಗಿಯಾಗಬೇಕು, ಪುಣ್ಯ ಸ್ನಾನ ಮಾಡಬೇಕಂತ ಹೊಂಟಿದ್ರಂತ. ಆಗ ಈ ಅಪಘಾತ ಸಂಭವಿಸಿ 6 ಜನ ಸ್ಥಳದೊಳಗ ಸತ್ತಾರ. ದೃಶ್ಯ ನೋಡಾಕತ್ತೀರಿ. ಆ ಕ್ರೂಸರ್ ನಜ್ಜುಗುಜ್ಜಾಗಿರೋದು, ಅದರೊಳಗಡೆ ಇದ್ದವ್ರ ಪರಿಸ್ಥಿತಿ ಹೆಂಗಿರಬಾರ್ದು ಮತ್ತ 6 ಜನ ಸ್ಪಾಟ್ ಡೆತ್ ಆಗ್ಯಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಬಟ್ ಲಾರಿ ಡ್ರೈವರ್ ಅಜಾಗರೂಕತೆನ ಅಥವಾ ಕ್ರೂಸರ್ ಚಾಲಕ ನಿರ್ಲಕ್ಷ್ಯ ಮಾಡಿದ್ನ ಗೊತ್ತಿಲ್ಲ. ಪೊಲೀಸರ ಸ್ಥಳಕ್ಕೆ ಬಂದಾರ, ಸ್ಥಳೀಯರೆಲ್ಲ ಜಮಾವಣೆಗೊಂಡಾರ. ದೃಶ್ಯ ನೋಡಾಕತ್ತೀರಿ. ಬೀದರ್ನ 6 ಮಂದಿ ಪ್ರಯಾಗ್ರಾಜ್ಗೆ ಹೋಗೋ ಸಂದರ್ಭದಾಗ ಆಗಿರುವ ಅವಘಡದೊಳಗ ಈ ಡೆಡ್ಲಿ ಆಕ್ಸಿಡೆಂಟ್ನಾಗ 6 ಜನ ಕೂಡ ಸ್ಥಳದಾಗ ಮೃತಪಟ್ಟಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಾಗಿದ್ದಾರ. ಮಲ್ಲಿಕಾರ್ಜುನ್, ಹೆಂಗಾತ್ರಿ ಇದು? ಹೌದು ಶ್ರುತಿ, ಇದು ಈಗಾಗಲೇ ಸಾಕಷ್ಟು ಜನರು ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರ. ಇವತ್ತು ಮಹಾಕುಂಭ ಮೇಳಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ದಾರ. ಬೀದರ್ನ ಲಾಡಗೇರಿ ನಿವಾಸಿಯಾಗಿದ್ದಾರ. ಅವ್ರೇನದಂದ್ರ ಸುಮಾರು ಒಂದೇ ಕುಟುಂಬದ 14 ಜನ ಕ್ರೂಸರ್ ವಾಹನನ ಕಟ್ಕೊಂಡು 2 ದಿನ ಕೆಳಗಡೆನೆ ಪ್ರಯಾಗ್ರಾಜ್ ಹತ್ತ ಪ್ರಯಾಣ ಮಾಡಿದ್ರು. ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಕಾಶಿ ದೇವಸ್ಥಾನದಲ್ಲಿ ಕಾಶಿ ದೇವರ ದರ್ಶನ ತಗೊಂಡು ಹೋಗ್ತಾರ. ಪ್ರಯಾಗ್ರಾಜ್ ಮುಂದೆ ಒಂದು 100 ಕಿಲೋಮೀಟರ್ ಅಂತರದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ನಿಂತಿರುವ ಲಾರಿ ಅಂದ್ರೆ ಬೆಳಿಗ್ಗೆ ನಸುಕಿನ ಜಾವ 3 ಸುಮಾರಿಗೆ ಏನದಂದ್ರೆ ನಿಂತಿನ ಲಾರಿಗೆ ಕ್ಲೂಸರ್ ಡಿಕ್ಕಿ ಆಗ್ತಾ. ಆ ಸಂದರ್ಭದಲ್ಲಿ ಒಳಗಡೆ ಇದ್ದ ಸುಮಾರು ಒಂದು ಸಣ್ಣ ಮಗು ಸೇರಿದಂತೆ 6 ಜನ ಒಂದೇ ಕುಟುಂಬಸ್ಥರು ಒಂದೇ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಯಾಗ್ರಾಜ್ ಒಳಗ ಡೆಡ್ಲಿ ಆಕ್ಸಿಡೆಂಟ್ ಆಗಿ 6 ಜನ ಮೃತಪಟ್ಟಾರಂತ. ಬೀದರ್ನ 6 ಮಂದಿ ಸ್ಥಳದೊಳಗ ಮೃತಪಟ್ಟಾರ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಾಕತೈತಿ. ಪ್ರಯಾಗ್ರಾಜ್ನ ಅಂದ್ರೆ ಅಲ್ಲಿಗೆ ಹೋಗೋ ಸಂದರ್ಭದಾಗ ಲಾರಿಗೆ ಕ್ರೂಸರ್ ಡಿಕ್ಕಿಯಾಗಿ ನಡೆದಂತ ಅವಘಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಭೀಕರ ಅಪಘಾತದಾಗ 8 ಮಂದಿ ಗಂಭೀರವಾಗಿ ಗಾಯಗೊಂಡಾರಂತ. ಬೀದರ್ನ ಲಾಡಗೆರೆ ಗ್ರಾಮದ 6 ಮಂದಿ ಮೃತಪಟ್ಟಾರ. ಸಂತೋಷ್, ಸುನೀತಾ, ಗಣೇಶ್, ಶಿವು, ಅನಿತಾ ಮೃತರಂತ ಗುರುತಿಸಾರ. ದೃಶ್ಯ ನೋಡಾಕತ್ತೀರಿ ನೋಡ್ರಿ. ಲಾರಿಗೆ ಕ್ರೂಸರ್ ಬಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿರೋದು. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಾಗ ಭಾಗಿಯಾಗಬೇಕು, ಪುಣ್ಯ ಸ್ನಾನ ಮಾಡಬೇಕಂತ ಹೊಂಟಿದ್ರಂತ. ಆಗ ಈ ಅಪಘಾತ ಸಂಭವಿಸಿ 6 ಜನ ಸ್ಥಳದೊಳಗ ಸತ್ತಾರ. ದೃಶ್ಯ ನೋಡಾಕತ್ತೀರಿ. ಆ ಕ್ರೂಸರ್ ನಜ್ಜುಗುಜ್ಜಾಗಿರೋದು, ಅದರೊಳಗಡೆ ಇದ್ದವ್ರ ಪರಿಸ್ಥಿತಿ ಹೆಂಗಿರಬಾರ್ದು ಮತ್ತ 6 ಜನ ಸ್ಪಾಟ್ ಡೆತ್ ಆಗ್ಯಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಬಟ್ ಲಾರಿ ಡ್ರೈವರ್ ಅಜಾಗರೂಕತೆನ ಅಥವಾ ಕ್ರೂಸರ್ ಚಾಲಕ ನಿರ್ಲಕ್ಷ್ಯ ಮಾಡಿದ್ನ ಗೊತ್ತಿಲ್ಲ. ಪೊಲೀಸರ ಸ್ಥಳಕ್ಕೆ ಬಂದಾರ, ಸ್ಥಳೀಯರೆಲ್ಲ ಜಮಾವಣೆಗೊಂಡಾರ. ದೃಶ್ಯ ನೋಡಾಕತ್ತೀರಿ. ಬೀದರ್ನ 6 ಮಂದಿ ಪ್ರಯಾಗ್ರಾಜ್ಗೆ ಹೋಗೋ ಸಂದರ್ಭದಾಗ ಆಗಿರುವ ಅವಘಡದೊಳಗ ಈ ಡೆಡ್ಲಿ ಆಕ್ಸಿಡೆಂಟ್ನಾಗ 6 ಜನ ಕೂಡ ಸ್ಥಳದಾಗ ಮೃತಪಟ್ಟಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಾಗಿದ್ದಾರ. ಮಲ್ಲಿಕಾರ್ಜುನ್, ಹೆಂಗಾತ್ರಿ ಇದು? ಹೌದು ಶ್ರುತಿ, ಇದು ಈಗಾಗಲೇ ಸಾಕಷ್ಟು ಜನರು ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರ. ಇವತ್ತು ಮಹಾಕುಂಭ ಮೇಳಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ದಾರ. ಬೀದರ್ನ ಲಾಡಗೇರಿ ನಿವಾಸಿಯಾಗಿದ್ದಾರ. ಅವ್ರೇನದಂದ್ರ ಸುಮಾರು ಒಂದೇ ಕುಟುಂಬದ 14 ಜನ ಕ್ರೂಸರ್ ವಾಹನನ ಕಟ್ಕೊಂಡು 2 ದಿನ ಕೆಳಗಡೆನೆ ಪ್ರಯಾಗ್ರಾಜ್ ಹತ್ತ ಪ್ರಯಾಣ ಮಾಡಿದ್ರು. ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಕಾಶಿ ದೇವಸ್ಥಾನದಲ್ಲಿ ಕಾಶಿ ದೇವರ ದರ್ಶನ ತಗೊಂಡು ಹೋಗ್ತಾರ. ಪ್ರಯಾಗ್ರಾಜ್ ಮುಂದೆ ಒಂದು 100 ಕಿಲೋಮೀಟರ್ ಅಂತರದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ನಿಂತಿರುವ ಲಾರಿ ಅಂದ್ರೆ ಬೆಳಿಗ್ಗೆ ನಸುಕಿನ ಜಾವ 3 ಸುಮಾರಿಗೆ ಏನದಂದ್ರೆ ನಿಂತಿನ ಲಾರಿಗೆ ಕ್ಲೂಸರ್ ಡಿಕ್ಕಿ ಆಗ್ತಾ. ಆ ಸಂದರ್ಭದಲ್ಲಿ ಒಳಗಡೆ ಇದ್ದ ಸುಮಾರು ಒಂದು ಸಣ್ಣ ಮಗು ಸೇರಿದಂತೆ 6 ಜನ ಒಂದೇ ಕುಟುಂಬಸ್ಥರು ಒಂದೇ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಯಾಗ್ರಾಜ್ ಒಳಗ ಡೆಡ್ಲಿ ಆಕ್ಸಿಡೆಂಟ್ ಆಗಿ 6 ಜನ ಮೃತಪಟ್ಟಾರಂತ. ಬೀದರ್ನ 6 ಮಂದಿ ಸ್ಥಳದೊಳಗ ಮೃತಪಟ್ಟಾರ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಾಕತೈತಿ. ಪ್ರಯಾಗ್ರಾಜ್ನ ಅಂದ್ರೆ ಅಲ್ಲಿಗೆ ಹೋಗೋ ಸಂದರ್ಭದಾಗ ಲಾರಿಗೆ ಕ್ರೂಸರ್ ಡಿಕ್ಕಿಯಾಗಿ ನಡೆದಂತ ಅವಘಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಭೀಕರ ಅಪಘಾತದಾಗ 8 ಮಂದಿ ಗಂಭೀರವಾಗಿ ಗಾಯಗೊಂಡಾರಂತ. ಬೀದರ್ನ ಲಾಡಗೆರೆ ಗ್ರಾಮದ 6 ಮಂದಿ ಮೃತಪಟ್ಟಾರ. ಸಂತೋಷ್, ಸುನೀತಾ, ಗಣೇಶ್, ಶಿವು, ಅನಿತಾ ಮೃತರಂತ ಗುರುತಿಸಾರ. ದೃಶ್ಯ ನೋಡಾಕತ್ತೀರಿ ನೋಡ್ರಿ. ಲಾರಿಗೆ ಕ್ರೂಸರ್ ಬಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿರೋದು. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಾಗ ಭಾಗಿಯಾಗಬೇಕು, ಪುಣ್ಯ ಸ್ನಾನ ಮಾಡಬೇಕಂತ ಹೊಂಟಿದ್ರಂತ. ಆಗ ಈ ಅಪಘಾತ ಸಂಭವಿಸಿ 6 ಜನ ಸ್ಥಳದೊಳಗ ಸತ್ತಾರ. ದೃಶ್ಯ ನೋಡಾಕತ್ತೀರಿ. ಆ
ಆ ಕ್ರೂಸರ್ ನಜ್ಜುಗುಜ್ಜಾಗಿರೋದು, ಅದರೊಳಗಡೆ ಇದ್ದವ್ರ ಪರಿಸ್ಥಿತಿ ಹೆಂಗಿರಬಾರ್ದು ಅಂತ 6 ಜನ ಸ್ಪಾಟ್ ಡೆತ್ ಆಗ್ಯಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಬಟ್ ಲಾರಿ ಡ್ರೈವರ್ ಅಜಾಗರೂಕತೆನ ಅಥವಾ ಕ್ರೂಸರ್ ಚಾಲಕ ನಿರ್ಲಕ್ಷ್ಯ ಮಾಡೋದನ್ನ ಗೊತ್ತಿಲ್ಲ. ಪೊಲೀಸರ ಸ್ಥಳಕ್ಕೆ ಬಂದಾರ, ಸ್ಥಳೀಯರೆಲ್ಲ ಜಮಾವಣೆಗೊಂಡಾರ. ದೃಶ್ಯ ನೋಡಾಕತ್ತೀರಿ. ಬೀದರ್ನ 6 ಮಂದಿ ಪ್ರಯಾಗ್ರಾಜ್ಗೆ ಹೋಗೋ ಸಂದರ್ಭದಾಗ ಆಗಿರುವ ಅವಘಡದೊಳಗ ಈ ಡೆಡ್ಲಿ ಆಕ್ಸಿಡೆಂಟ್ನಾಗ 6 ಜನ ಕೂಡ ಸ್ಥಳದಾಗ ಮೃತಪಟ್ಟಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಾಗಿದ್ದಾರ. ಮಲ್ಲಿಕಾರ್ಜುನ್, ಹೆಂಗಾತ್ರಿ ಇದು? ಹೌದು ಶ್ರುತಿ, ಇದು ಈಗಾಗಲೇ ಸಾಕಷ್ಟು ಜನರು ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರ. ಇವತ್ತು ಮಹಾಕುಂಭಮೇಳಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ದಾರ. ಬೀದರ್ನ ಲಾಡಗೇರಿ ನಿವಾಸಿಯಾಗಿದ್ದಾರ. ಅವ್ರೇನದಂದ್ರ ಸುಮಾರು ಒಂದೇ ಕುಟುಂಬದ 14 ಜನ ಕ್ರೂಸರ್ ವಾಹನನ ಕಟ್ಕೊಂಡು 2 ದಿನ ಕೆಳಗಡೆನೆ ಪ್ರಯಾಗ್ರಾಜ್ ಹತ್ರ ಪ್ರಯಾಣ ಮಾಡಿದ್ರು. ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಕಾಶಿ ದೇವಸ್ಥಾನದಲ್ಲಿ ಕಾಶಿ ದೇವರ ದರ್ಶನ ತಗೊಂಡು ಹೋಗ್ತಾರ. ಪ್ರಯಾಗ್ರಾಜ್ ಮುಂದೆ ಒಂದು 100 ಕಿಲೋಮೀಟರ್ ಅಂತರದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ನಿಂತಿರುವ ಲಾರಿ ಅಂದ್ರೆ ಬೆಳಿಗ್ಗೆ ನಸುಕಿನ ಜಾವ 3 ಸುಮಾರಿಗೆ ಏನದಂದ್ರೆ ನಿಂತಿನ ಲಾರಿಗೆ ಕ್ಲೂಸರ್ ಡಿಕ್ಕಿ ಆಗ್ತಾ. ಆ ಸಂದರ್ಭದಲ್ಲಿ ಒಳಗಡೆ ಇದ್ದ ಸುಮಾರು ಒಂದು ಸಣ್ಣ ಮಗು ಸೇರಿದಂತೆ 6 ಜನ ಒಂದೇ ಕುಟುಂಬಸ್ಥರು ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಯಾಗ್ರಾಜ್ ಒಳಗ ಡೆಡ್ಲಿ ಆಕ್ಸಿಡೆಂಟ್ ಆಗಿ 6 ಜನ ಮೃತಪಟ್ಟಾರಂತ. ಬೀದರ್ನ 6 ಮಂದಿ ಸ್ಥಳದೊಳಗ ಮೃತಪಟ್ಟಾರ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗಾಕತೈತಿ. ಪ್ರಯಾಗ್ರಾಜ್ನ ಅಂದ್ರೆ ಅಲ್ಲಿಗೆ ಹೋಗೋ ಸಂದರ್ಭದಾಗ ಲಾರಿಗೆ ಕ್ರೂಸರ್ ಡಿಕ್ಕಿ ಆಗಿ ನಡೆದಂತ ಅವಘಡ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಭೀಕರ ಅಪಘಾತದಾಗ 8 ಮಂದಿ ಗಂಭೀರವಾಗಿ ಗಾಯಗೊಂಡಾರಂತ. ಬೀದರ್ನ ಲಾಡಗೆರೆ ಗ್ರಾಮದ 6 ಮಂದಿ ಮೃತಪಟ್ಟಾರ. ಸಂತೋಷ್, ಸುನೀತಾ, ಗಣೇಶ್, ಶಿವು, ಅನಿತಾ ಮೃತರಂತ ಗುರುತಿಸಾರ. ದೃಶ್ಯ ನೋಡಾಕತ್ತೀರಿ ನೋಡ್ರಿ. ಲಾರಿಗೆ ಕ್ರೂಸರ್ ಬಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿರೋದು. ಪ್ರಯಾಗ್ರಾಜ್ ಮಹಾಕುಂಭ ಮೇಳದಾಗ ಭಾಗಿಯಾಗಬೇಕು, ಪುಣ್ಯ ಸ್ನಾನ ಮಾಡಬೇಕಂತ ಹೊಂಟಿದ್ರಂತ. ಆಗ ಈ ಅಪಘಾತ ಸಂಭವಿಸಿ 6 ಜನ ಸ್ಥಳದೊಳಗ ಸತ್ತಾರ. ದೃಶ್ಯ ನೋಡಾಕತ್ತೀರಿ. ಆ ಕ್ರೂಸರ್ ನಜ್ಜುಗುಜ್ಜಾಗಿರೋದು, ಅದರೊಳಗಡೆ ಇದ್ದವ್ರ ಪರಿಸ್ಥಿತಿ ಹೆಂಗಿರಬಾರ್ದು ಅಂತ 6 ಜನ ಸ್ಪಾಟ್ ಡೆತ್ ಆಗ್ಯಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ಬಟ್ ಲಾರಿ ಡ್ರೈವರ್ ಅಜಾಗರೂಕತೆನ ಅಥವಾ ಕ್ರೂಸರ್ ಚಾಲಕ ನಿರ್ಲಕ್ಷ್ಯ ಮಾಡೋದನ್ನ ಗೊತ್ತಿಲ್ಲ. ಪೊಲೀಸರ ಸ್ಥಳಕ್ಕೆ ಬಂದಾರ, ಸ್ಥಳೀಯರೆಲ್ಲ ಜಮಾವಣೆಗೊಂಡಾರ. ದೃಶ್ಯ ನೋಡಾಕತ್ತೀರಿ. ಬೀದರ್ನ 6 ಮಂದಿ ಪ್ರಯಾಗ್ರಾಜ್ಗೆ ಹೋಗೋ ಸಂದರ್ಭದಾಗ ಆಗಿರುವ ಅವಘಡದೊಳಗ ಈ ಡೆಡ್ಲಿ ಆಕ್ಸಿಡೆಂಟ್ನಾಗ 6 ಜನ ಕೂಡ ಸ್ಥಳದಾಗ ಮೃತಪಟ್ಟಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಾಗಿದ್ದಾರ. ಮಲ್ಲಿಕಾರ್ಜುನ್, ಹೆಂಗಾತ್ರಿ ಇದು? ಹೌದು ಶ್ರುತಿ, ಇದು ಈಗಾಗಲೇ ಸಾಕಷ್ಟು ಜನರು ಪ್ರಯಾಗ್ರಾಜ್ ಹೋಗ್ತಾ ಇದ್ದಾರ. ಇವತ್ತು ಮಹಾಕುಂಭಮೇಳಕ್ಕೆ ಸಾಕಷ್ಟು ಜನ ಹೋಗ್ತಾ ಇದ್ದಾರ. ಬೀದರ್ನ ಲಾಡಗೇರಿ ನಿವಾಸಿಯಾಗಿದ್ದಾರ. ಅವ್ರೇನದಂದ್ರ ಸುಮಾರು ಒಂದೇ ಕುಟುಂಬದ 14 ಜನ ಕ್ರೂಸರ್ ವಾಹನನ ಕಟ್ಕೊಂಡು 2 ದಿನ ಕೆಳಗಡೆನೆ ಪ್ರಯಾಗ್ರಾಜ್ ಹತ್ರ ಪ್ರಯಾಣ ಮಾಡಿದ್ರು. ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ರು. ಕಾಶಿ ದೇವಸ್ಥಾನದಲ್ಲಿ ಕಾಶಿ ದೇವರ ದರ್ಶನ ತಗೊಂಡು ಹೋಗ್ತಾರ. ಪ್ರಯಾಗ್ರಾಜ್ ಮುಂದೆ ಒಂದು 100 ಕಿಲೋಮೀಟರ್ ಅಂತರದಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ನಿಂತಿರುವ ಲಾರಿ ಅಂದ್ರೆ ಬೆಳಿಗ್ಗೆ ನಸುಕಿನ ಜಾವ 3 ಸುಮಾರಿಗೆ ಏನದಂದ್ರೆ ನಿಂತಿನ ಲಾರಿಗೆ ಕ್ಲೂಸರ್ ಡಿಕ್ಕಿ ಆಗ್ತಾ. ಆ ಸಂದರ್ಭದಲ್ಲಿ ಒಳಗಡೆ ಇದ್ದ ಸುಮಾರು ಒಂದು ಸಣ್ಣ ಮಗು ಸೇರಿದಂತೆ 6 ಜನ ಒಂದೇ ಕುಟುಂಬಸ್ಥರು ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.